ಹಿಂದೂ ಬಗ್ಗೆ ಕೆಟ್ಟ ಶಬ್ದ ಉಪಯೋಗಿದ್ದಾರೆ. ಈಗ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಸತೀಶ್ ಜಾರಕಿಹೊಳಿ ಕೊಟ್ಟಂತ ಹೇಳಿಕೆಯನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅದಕ್ಕೆ ಸ್ಪಷ್ಟನೆ ಕೊಡ್ತಿರುವಂತ ಸತೀಶ್ ಜಾರಕಿಹೊಳಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಿರೋದು, ನಾನು ಹೇಳಿದ್ದು ತಪ್ಪಾಗಿದೆ ಅಂತ ನೀವೇನಾದ್ರೂ ಸಾಬೀತು ಪಡಿಸ್ಬಿಟ್ರೆ ನಾನು MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಓಪನ್ ಚಾಲೆಂಜ್ ಅನ್ನ ಹಾಕ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲುತ್ತಾ, ಇನ್ನು ಯಾವ ಸ್ವರೂಪವನ್ನ ಮುಂದೆ ಪಡ್ಕೊಳ್ಳುತ್ತೆ ನಾವು ಫಾಲೋ ಅಪ್ ಮಾಡೋಣ. ಇನ್ನು ಇವತ್ತು ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಬೆಳಗ್ಗೆಯಿಂದಲೇ ನಡೀತಾ ಇದೆ. ಆಂಜನೇಯನ ದರ್ಶನವನ್ನ ಭಕ್ತರು ಪಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ 1:15 ಬಳಿಕ ದೇವಸ್ಥಾನ ಬಂದಾಗುತ್ತೆ. ಚಂದ್ರಗ್ರಹಣದ ನಂತರ 7 ಗಂಟೆಗೆ ದೇವಸ್ಥಾನದ ಶುದ್ಧಿ ಕಾರ್ಯ ನಡೆಯುತ್ತೆ. ಇನ್ನು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾರ್ತಿಕ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ದಿನವಾದಂತಹ ಇವತ್ತು ಚಂದ್ರಗ್ರಹಣ ಇರುವಂತದ್ದು. ಸೂರ್ಯಗ್ರಹಣವಾದಂತಹ 15 ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದಿನದ ಅಂತರದಲ್ಲಿ ಈಗ ಮತ್ತೆ ಚಂದ್ರಗ್ರಹಣ ಬಂದಿದೆ. ಬೆಳಗ್ಗೆಯಿಂದಲೇ ಬೆಂಗಳೂರಿನ ಸಾಕಷ್ಟು ಪ್ರಮುಖ ದೇವಸ್ಥಾನಗಳಲ್ಲಿ ಎಲ್ಲ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ಹಮ್ಮಿಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಬೆಳಗ್ಗೆ 6:30ರಿಂದ ಪೂಜೆಗಳು ಪ್ರಾರಂಭವಾಗಿದೆ. ಮಹಾಮಂಗಳಾರತಿಯಾಗಿ ಎಲ್ಲಾ ಭಕ್ತಾದಿಗಳು ದರ್ಶನಕ್ಕಾಗಿ ಬರ್ತಾ ಇರುವಂತದ್ದು. ಸದ್ಯ ನಾವೀಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ನೋಡಬಹುದು, ಬೆಳಗ್ಗೆಯಿಂದಲೇ ಮಕ್ಕಳ ಕುಟುಂಬ ಸಮೇತರಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಭಕ್ತಾದಿಗಳು ಎಲ್ಲ ಕೂಡ ಸಾಲುಗಟ್ಟಿ ದೇವರ ಒಂದು ದರ್ಶನವನ್ನ ಪಡಿತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನು ಗಾಳಿ ಆಂಜನೇಯ ಸ್ವಾಮಿಗೆ ಬೆಳಿಗ್ಗೆ ವಿಶೇಷ ಒಂದು ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ಜೊತೆಗೆ ಬೆಳಗ್ಗೆಯಿಂದಲೇ ಮಹಾಮಂಗಳಾರತಿ ವಿಶೇಷ ಪೂಜೆಗಳನ್ನ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು. ಭಕ್ತಾದಿಗಳು ಒಬ್ಬೊಬ್ಬರಾಗಿ ಬಂದು ಎಲ್ಲ ದರ್ಶನವನ್ನ ಪಡಿತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಚಂದ್ರಗ್ರಹಣದಿಂದ ಏನು 2:30ಕ್ಕೆ ಪ್ರಾರಂಭ ಆಗುತ್ತೆ, ಮತ್ತೆ 6:30ವರೆಗೂ ಕೂಡ ಚಂದ್ರಗ್ರಹಣ ಇರುವಂತದ್ದು. ಮತ್ತೆ 12:30ಕ್ಕೆ ಗಾಳಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನ ಬಂದ್ ಮಾಡಲಾಗುತ್ತೆ. ಮತ್ತೆ 6:30 ನಂತರ ಗ್ರಹಣ ಬಿಟ್ಟಂತಹ ಬಳಿಕ ನಂತರ ದೇವಸ್ಥಾನವನ್ನ ಶುದ್ಧೀಕರಣವನ್ನ ಮಾಡಿ ಅನಂತರ ಭಕ್ತಾದಿಗಳಿಗೆ ಅವಕಾಶವನ್ನ ಕೊಡ್ತಾರೆ. ಭಕ್ತಾದಿಗಳೆಲ್ಲ ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ, ದೇವರ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಕುಟುಂಬ ಸಮೇತರಾಗಿ ಬೆಳಗ್ಗೆಯಿಂದಲೇ ಎಲ್ಲ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅರ್ಚಕರೆಲ್ಲ ಕೂಡ ಸಾಕಷ್ಟು ಒಂದು ವ್ಯವಸ್ಥೆಗಳನ್ನ ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಮತ್ತೆ ಬರುವ ಭಕ್ತಾದಿಗಳಿಗೂ ಕೂಡ ಗ್ರಹಣದ ಬಂದು ವಿಶೇಷತೆ ಬಗ್ಗೆ ಮತ್ತೆ ಅಲ್ಲಿನ ಆಗುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ಭಕ್ತಾದಿಗಳಿಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದೇವಸ್ಥಾನದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಮತ್ತೆ ಅಲ್ಲಿನ ಪೂಜೆಯ ವಿಶೇಷಗಳ ಬಗ್ಗೆ ಮಾತಾಡೋಕೆ ಅರ್ಚಕರಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಾ, ಮತ್ತೆ ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಒಂದು ಬಂದ್ ಮಾಡುವಂತದ್ದು ಮತ್ತೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ರಿಪೇರ್ ಮಾಡಿ? ಇವತ್ತು ಪೌರ್ಣಮಿ ಆಗಿರೋದ್ರಿಂದ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸನ್ನಿಧಿ ಇದೆ. ಆ ಸತ್ಯನಾರಾಯಣ ಸ್ವಾಮಿಗೆ ಬೆಳಗ್ಗೆನೆ ಅಭಿಷೇಕ ಮಾಡಿ ಹೂವಿನ ಅಲಂಕಾರಗಳಿಂದ ಅಲಂಕಾರ ಮಾಡಿ ಮತ್ತೆ ಗ್ರಹಣ ಮೋಕ್ಷ ಕಾಲ ಆದ್ಮೇಲೆ ಮತ್ತೆ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡ್ತೇವೆ. ಗ್ರಹಣದ ಸಮಯ ಬಂದು 5ರಿಂದ 6 ಇರುವುದರಿಂದ 2 ಗಂಟೆ ಸ್ಪರ್ಶಕಾಲ ಆದರೆ 6:30ವರೆಗೂ ಮೋಕ್ಷ ಕಾಲ ಇರುತ್ತೆ. ಆ 2 ಗಂಟೆಗೆ ಸ್ಪರ್ಶಕಾಲ ಇರೋದ್ರಿಂದ ನಾವು 12:00ವರೆಗೆ ದೇವಸ್ಥಾನ ಬಂದ್ ಮಾಡ್ತೀವಿ. ದೇವಸ್ಥಾನ ಕ್ಲೋಸ್ ಮಾಡಾದ್ಮೇಲೆ ಗ್ರಹಣದ ಸ್ಪರ್ಶ ಸಮಯದಲ್ಲಿ ದೇವರಿಗೆ ಅಭಿಷೇಕ ಮಾಡುವುದುಂಟು. ಅದಾದ್ಮೇಲೆ ಮೋಕ್ಷ ಕಾಲ ಆದ್ಮೇಲೆ ದೇವಸ್ಥಾನದಲ್ಲಿ ಪುಣ್ಯಾಹ ಮಾಡಾದ್ಮೇಲೆ ದೇವಸ್ಥಾನ ಎಲ್ಲ ಶುಚಿಗೊಳಿಸಿ 7 ಗಂಟೆಗೆ ಅವಕಾಶ ಮಾಡಿಕೊಡ್ತಾರೆ ಭಕ್ತಾದಿಗಳಿಗೆ ಅವಕಾಶ. ಗ್ರಹಣದ ಪ್ರಭಾವ ಪ್ರತಿ ಭೂಮಿಯಲ್ಲಿರೋ ಪ್ರತಿಯೊಂದಕ್ಕೂ ಬರುತ್ತೆ. ನಾವು ಹೆಂಗೆ ಬಿಂಬದಲ್ಲಿ ದೇವ್ರನ್ನ ಕಲ್ಪಿಸ್ಕೊಳ್ತೇವೆ, ಆ ದೇವ್ರಿಗೆ ಏನೂ ಆಗಬಾರ್ದು ಅನ್ನೋ ಭಾವನೆಯಿಂದ ದರ್ಬೆ ಸ್ಪರ್ಶ ಮಾಡಿಸ್ತೀವಿ. ಗ್ರಹಣದ ಸಮಯದಲ್ಲಿ ಯಾವ ನಕ್ಷತ್ರ ಬಂದಿರುತ್ತೋ ಆ ನಕ್ಷತ್ರಕ್ಕೆ ಇರುತ್ತೆ. ಅಶ್ವಿನಿ, ಭರಣಿ, ರೋಹಿಣಿ 3 ನಕ್ಷತ್ರಕ್ಕೂ ಪ್ರಭಾವ ಇರೋದ್ರಿಂದ ಅವರು ಆದಷ್ಟು ಮನೆಯಲ್ಲೇ ಇರಬೇಕು. ಈ ಪ್ರಭಾವಕ್ಕೆ ಒಳಗಾಗದೆ ಮನೆಯಲ್ಲಿದ್ರೆ ಅವ್ರ ಕ್ಷೇಮ. ಇದಿಷ್ಟು ಅರ್ಚಕರ ಮಾತು. ಗ್ರಹಣ ಬಿಡುವಂತಹ ಒಂದು ಏನು ನಕ್ಷತ್ರಗಳಿರುತ್ತವೋ ಆ ಒಂದು ನಕ್ಷತ್ರದವರು ಯಾರು ಕೂಡ ಹೊರಗಡೆ ಬರದಂತೆ ಆ ಒಂದು ಪ್ರಭಾವ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಇವರು ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು ಅನ್ನೋ ಬಗ್ಗೆ ಅರ್ಚಕರು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಗಂಗಾಧರ ವಾಗಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಈ ಬಾರಿ ಚಂದ್ರಗ್ರಹಣ ಪರಿಣಾಮದಿಂದ ಮತ್ತೊಂದು ಗಂಡಾಂತರದ ಸಾಧ್ಯತೆ ಇದೆ ಅಂತ ಗವಿ ಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಸೋಮಸುಂದರ ದೀಕ್ಷಿತರು ಹೇಳಿದ್ದಾರೆ. ಯುಗಾದಿ ಒಳಗೆ ಏನಾದರೂ ಅನಾಹುತ ಆಗಬಹುದು, ಅದು ಆಗದೆ ಇರಲಿ ಅಂತ ಪ್ರಾರ್ಥಿಸೋಣ ಅಂತ ಹೇಳಿದ್ದಾರೆ. ಖಂಡಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಗರದ ಬಹುತೇಕ ದೇವಾಲಯಗಳು ಮಧ್ಯಾಹ್ನ ಬಂದ್ ಆಗಲಿದೆ. ಸಂಜೆ ಮೋಕ್ಷದ ನಂತರ ದೇವಾಲಯಗಳು ಓಪನ್ ಆಗಲಿದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಶ್ರೀ ಗವಿ ಗಂಗಾಧರ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಮತ್ತು ಈ ಗ್ರಹಣದ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತಾಡಲಿದ್ದಾರೆ. ಶ್ರೀಗಳೇ, ಮೊದಲನೇದಾಗಿ ಗವಿ ಗಂಗಾಧರ ದೇವಸ್ಥಾನ
ಇದರ ಪ್ರಕ್ರಿಯೆ ಹೇಗಿರುತ್ತೆ? ಇವತ್ತು ಮಧ್ಯಾಹ್ನ ಎಷ್ಟು ಗಂಟೆಗೆ ದೇವಾಲಯ ಬಂದ್ ಆಗಲಿದೆ, ಓಪನ್ ಆಗುತ್ತೆ, ಹೇಗಿರುತ್ತೆ? ಶ್ರೀ ಗುರುಭ್ಯೋ ನಮಃ. ಯಾರು ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ನಿಂತು ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಸುಖವನ್ನೇ ಬಹಳಷ್ಟು ಬಯಸುವಂಥ ಸನ್ನಿಧಾನ ಈ ಗಂಗಾಧರೇಶ್ವರ ದೇವಸ್ಥಾನ. ಈಗ ಚಂದ್ರಗ್ರಹಣ ಬಂದಿದೆ. ಸಾಮಾನ್ಯವಾಗಿ ಒಂದೇ ಪಕ್ಷದಲ್ಲಿ 2 ಗ್ರಹಣಗಳು ಬರೋದು ಬಹಳ ವಿಶೇಷ. ಅದರಲ್ಲಿ ಇದು ವಿಶೇಷ ಪ್ಲಸ್ ತೊಂದರೆ ಎರಡೂ ಇದೆ ಅಂತೇಳಿ. ಬಟ್ ಈಗ ಏನಾಗಿದೆ ಅಂದರೆ 25 ನಿಮಿಷ 30 ನಿಮಿಷಗಳೊಳಗೆ ಗ್ರಹಣಗಳ ಕಾಲ ಮುಗಿದೋಗುತ್ತೆ. ಆ ಒಂದು ಕಾಲದಲ್ಲಿ ನಾವು ಅಸ್ತಮಾನಕ್ಕೆ ಮುಂಚೆನೇ ನೋಡ್ತೀವಿ, ಉದಯಕ್ಕೆ ಮುಂಚೆನೂ ನೋಡುವಂಥ ಪರಿಸ್ಥಿತಿ ಇದೆ ಈ ಚಂದ್ರಗ್ರಹಣ. ಅದು ಈ ಭರಣಿ ನಕ್ಷತ್ರದ ಮೇಷರಾಶಿಯಲ್ಲಿ ಚಂದ್ರಗ್ರಹಣ ಪ್ರವೇಶ ಆಗ್ತಾಯಿದೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಆರಂಭದ ರಾಶಿಯಿಂದ ಅಂತ್ಯದ ರಾಶಿವರೆಗೆ 12 ರಾಶಿಯವರೆಗೂ ಎಲ್ಲರಿಗೂ ತೊಂದರೆ ಇದೆ, ಎಲ್ಲರಿಗೂ ಅನುಕೂಲನೂ ಇದೆ. ಹಾಗೆ ಪೂರ್ವ ಪುಣ್ಯದಿಂದ ಸ್ವಾಮಿಯ ಅನುಗ್ರಹದಿಂದ ನಮಗೆ ಈ ಗ್ರಹಣಗಳಲ್ಲಿ ಯಾವ ದೋಷಗಳು ಯಾರಿಗೂ ತೊಂದರೆಗಳು ಬರಬಾರದು ಅಂತೇಳಿ ಅದರ ಉದ್ದೇಶವಾಗಿ ಕಾರ್ತಿಕ ಸೋಮವಾರ ನಂತರ ಮಂಗಳವಾರದ ದಿನವೇ ಗ್ರಹಣ ಬಂದಿದೆ. ಸೋಮವಾರ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಮಂಗಳವಾರ ಎಲ್ಲವೂ ಮಂಗಳಕರವಾಗಿ ಮುಗಿಯುತ್ತೆ ಅಂತೇಳಿ ಸ್ವಾಮಿಯ ನಿರ್ಣಯ ಆಗಿದೆ. ಎಷ್ಟೇ ಪ್ರಕಾಶಮಾನವಾದ ಸೂರ್ಯನನ್ನು ಒಂದು ಮೋಡ 5 ನಿಮಿಷಗಳ ಕಾಲ ಯಾವ ರೀತಿ ಮುಚ್ಚುತ್ತೋ ಅದೇ ರೀತಿ ಪರಮಾತ್ಮನ ಅನುಗ್ರಹದಿಂದ ಈ ಗ್ರಹಣದ ದೋಷ ನಮಗಿಂದ ದೂರವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ. 15 ದಿನದಲ್ಲೇ ಸೂರ್ಯಗ್ರಹಣ ಆಯಿತು, ಈಗ ಚಂದ್ರಗ್ರಹಣ ಆಗ್ತಾ ಇದೆ. ಇದರ ಪರಿಣಾಮಗಳೇನು? ಯಾಕಂದರೆ ತುಂಬ ವಿರಳವಾಗಿ ಬರೋದು ಪ್ರತಿ ವರ್ಷವೂ ಕೂಡ. ಅದೇ ರೀತಿಯಾಗಿ ಚಂದ್ರ ಅಂದರೆ ಸೌಮ್ಯ ದೇವತೆ, ಅದರಲ್ಲಿ ಎರಡನೇದಾಗಿ ಚಂದ್ರ ಮನಸ್ಕಾರಕ ಅವನು. ಅದೇ ರೀತಿಯಾಗಿ ಈ ಚಂದ್ರಗ್ರಹಣ ಕೂಡ ಆ ಮನಸ್ಸಿನ ಕಾರಣವನ್ನು ಚಲನಗೊಳಿಸ್ಬೋದು. ಎರಡನೆಯದಾಗಿ ಜಲಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಆಗಬಹುದು. ಆದರೆ ಕೆಲವು ತೊಂದರೆಗಳು ಆಗಿರೋದ್ರಿಂದ ಮುಂದೆ ಅಂತಹ ತೊಂದರೆಗಳು ಬರದಿರಲಿ ಅಂತೇಳಿ ನಾವು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತೀವಿ. ಆ ಗ್ರಹಣ ಮೋಕ್ಷ ನಂತರ ಮತ್ತೆ ನಾವು ಸ್ನಾನವನ್ನು ಮಾಡಿ ಮನೆಯೆಲ್ಲ ಶುದ್ಧಿಯನ್ನು ಮಾಡಿ ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಯಾವುದೇ ದೇವಾಲಯವಾಗಲಿ ಆ ದೇವಾಲಯಕ್ಕೆ ಒಂದಷ್ಟು ಎಣ್ಣೆಯನ್ನು, ಚಂದ್ರನಿಗೆ ಪ್ರೀತಿಯಾದ ಅಕ್ಕಿಯನ್ನು ತಗೊಂಡೋಗಿ ಕೊಟ್ಟು ನಮಸ್ಕಾರ ಮಾಡ್ಕೊಂಬರೋದ್ರಿಂದ ಎಂತಹ ದೋಷಗಳಿದ್ದರೂ ನಿವೃತ್ತಿ ಆಗುತ್ತೆ. ಆ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮನೆ ಮಾತ್ರ ಚೆನ್ನಾಗಿರಲಿ, ಪಕ್ಕದ ಮನೆ ಬಿದ್ದೋಗಲಿ ಅಂತ ಯಾವಾಗಲೂ ಯಾರೂ ಯೋಚನೆ ಮಾಡಬಾರ್ದು. ಆದ್ದರಿಂದ ಇಂತಹ ಗ್ರಹಣ ಕಾಲಗಳಲ್ಲಿ ನಮ್ಮ ಮನೆ ದೇವರುಗಳನ್ನ ನಾವು ಪ್ರಾರ್ಥನೆ ಮಾಡಿ ಎಲ್ಲರೂ ಕ್ಷೇಮವಾಗಿರಲಪ್ಪ ಅಂಥೇಳಿ ಆ ರೀತಿಯಾಗಿ ನಾವು ಎಲ್ಲರನ್ನೂ ಕ್ಷೇಮ ಬಯಸೋಣ. ಅದು ನಮ್ಮ ಹಿಂದೂ ಧರ್ಮ. ಆ ಧರ್ಮದಿಂದ ಎಲ್ಲರಿಗೂ ಸುಭಿಕ್ಷೆ ಆಗಲಿ. ಇದು ಶ್ರೀ ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಸೋಮಸುಂದರ ದೀಕ್ಷಿತ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇದೀಗ ಫಿನೋಲೆಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರಸ್ತುತಪಡಿಸುವಂತ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.